ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಭಾಧ್ಯಕ್ಷರೇ. ಪ್ರಶ್ನೆ ಸಂಖ್ಯೆ 115 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಕೇಳಕ್ಕೆ ಬಯಸ್ತೇನೆ. ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷ, ಉತ್ತರ ಕೊಡಲಾಗಿದೆ. ಉತ್ತರದಲ್ಲಿ ಸುಮಾರು 243 ಹೊಸದಾಗಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೋವಿಡ್ ನಂತರ, ಪ್ಯಾಂಡಮಿಕ್ ನಂತರ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಉತ್ತರದಲ್ಲಿ ಸಭಾಧ್ಯಕ್ಷರೇ. ಆದರೆ ಹಲವಾರು ಪತ್ರಿಕಾ ವರದಿಗಳು ಹೇಳ್ತಾ ಇದ್ದಾವೆ ಈ ಹೊಸ ಆಕ್ಸಿಜನ್ ಪ್ಲಾಂಟ್ಗಳು ಏನಾಗಿವೆ ಇದ್ರೊಳಗೆ ಬಹುತೇಕ ಎಲ್ಲ ಡಿಫಂಕ್ಟ್ ಆಗ್ತಿದೆ, ಪ್ರಯೋಜನಕ್ಕೆ ಬರ್ದಂಗೆ ವೇಸ್ಟ್ ಆಗ್ತಿದೆ ಅಂತ ಹೇಳಿ ಪತ್ರಿಕಾ ವರದಿಗಳು ಬಂದಿವೆ ಗುರುಗಳೇ. ಸಭಾಧ್ಯಕ್ಷರೇ, ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಈ ಆಕ್ಸಿಜನ್ ಪ್ಲಾಂಟ್ಗಳನ್ನ ನಿರ್ವಹಣೆ ಮಾಡೋಕ್ಕೆ ಬೇಕಾದಂಥ ಸಿಬ್ಬಂದಿಗಳನ್ನ ನೇಮಕ ಮಾಡದಿರೋದು ಮುಖ್ಯ ಕಾರಣ ಅಂತ ಹೇಳಿ ಪತ್ರಿಕಾ ವರದಿ ಮಾಡಿದೆ. ಹಾಗಾಗಿ ಈ 243 ಆಕ್ಸಿಜನ್ ಪ್ಲಾಂಟ್ಗಳಲ್ಲಿ ಎಷ್ಟು ನಿಜವಾಗ್ಲೂ ಕೆಲಸ ಮಾಡ್ತಿದೆ ಅನ್ನೋದನ್ನು ಕೂಡ ಸಚಿವರು ಹೇಳಬೇಕು. ಮತ್ತೆ ಸಿಬ್ಬಂದಿಗಳನ್ನ ನೇಮಿಸದೇ ಇದ್ರೆ ಅದಕ್ಕೆ ಸೂಕ್ತ ಸಿಬ್ಬಂದಿಯನ್ನು ಕೂಡ ನೇಮಿಸಬೇಕು. ಮತ್ತೆ ಈ ಆಕ್ಸಿಜನ್ ಪ್ಲಾಂಟ್ಗಳನ್ನ ಉಪಯೋಗ ಆಗೋಂಗೆ ಮಾಡಬೇಕು ಅಂತೇಳಿ ಸಚಿವರನ್ನ ಕೇಳ್ಕೊಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಮತ್ತೆ ವೆಂಟಿಲೇಟರ್ಗಳ ಸಂಬಂಧವಾಗಿ KSMSCL ಅವರು ಸುಮಾರು 158 ವೆಂಟಿಲೇಟರ್ಗಳನ್ನ PM ಕೇರ್ಸ್ ಅಡಿಯಲ್ಲಿ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಉತ್ತರ ಬಂದಿದೆ. ಆದರೆ ಹೋದ ತಿಂಗಳು ನವೆಂಬರ್ 21 ಒಂದು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅದರೊಳಗೆ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ಅವರ ವರದಿನ ಆಧರಿಸಿ ಅವರು ಆರ್ಟಿಕಲ್ ಬರೆದಿದ್ದಾರೆ. ಅದರೊಳಗೆ KSMSCL ಅವರ ರೆಕಾರ್ಡ್ ನಲ್ಲಿ ಸುಮಾರು 3205 ವೆಂಟಿಲೇಟರ್ಗಳನ್ನ PM ಕೇರ್ಸ್ ಅಡಿಯಲ್ಲಿ ಖರೀದಿ ಮಾಡಿದ್ದಾರೆ ಅಥವಾ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆ ವರದಿಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಬರೀ 158 ವೆಂಟಿಲೇಟರ್ಗಳನ್ನ ಮಾತ್ರ ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಸಭಾಧ್ಯಕ್ಷರೇ, ಜಸ್ಟಿಸ್ ಡಿ ಕುನ್ನಾ ಅವರ ಒಂದು ಆಯೋಗ ಏನಿದೆ ಅದು ತನಿಖೆ ಮಾಡಲಾಗಿ KSMSCL ಅವರು HLL ಕಂಪ್ನಿಯಿಂದ ಕೇಂದ್ರದಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಏಜೆನ್ಸಿ, ಆ ಒಂದು ಏಜೆನ್ಸಿಯಿಂದ ಸುಮಾರು 1250 ವೆಂಟಿಲೇಟರ್ಗಳನ್ನ ಮಾರ್ಚ್ 4ನೇ ತಾರೀಕು 2020 ಮತ್ತೆ 130 ವೆಂಟಿಲೇಟರ್ಗಳನ್ನ ಮಾರ್ಚ್ 22, 2020ರಲ್ಲಿ 2 ಬಾರಿ ಸಪ್ಲೈ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. HLL ಅವ್ರನ್ನ ತನಿಖೆ ಮಾಡಿದಾಗ HLL ಅವರು ಅಫಿಡವಿಟ್ ನಲ್ಲಿ ನಾವು 998 ವೆಂಟಿಲೇಟರ್ಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದೀವಿ, ಆದ್ರೆ KSMSCL ಮೂಲಕ ಅಲ್ಲ, ನೇರವಾಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಸಮಿತಿಯವರು, ಆಯೋಗದವರು ಹಾಸ್ಪಿಟಲ್ಗೆ ಹೋಗಿ ತನಿಖೆ ಮಾಡಲಾಗಿ, ಪರಿಶೀಲನೆ ಮಾಡಲಾಗಿ ನಮ್ಮ ಮೈಸೂರಿನ KR ಹಾಸ್ಪಿಟಲ್ ಅಲ್ಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಮೈಸೂರಿನ KR ಹಾಸ್ಪಿಟಲ್ ಸ್ಟಾಕ್ ರಿಜಿಸ್ಟರ್ ನಲ್ಲಿ ಅಂತ ಯಾವುದೇ ಅಂತ ಹೇಳಿ ಅದೇ ರೀತಿ ಕೊಡಗು ಮೆಡಿಕಲ್ ಕಾಲೇಜ್ ಕೂಡ ಯಾವುದೇ ವೆಂಟಿಲೇಟರ್ಗಳು ಬಂದಿಲ್ಲ PM ಕೇರ್ಸ್ ಅಡಿಯಲ್ಲಿ HLL ಕಂಪನಿ ಮೂಲಕ ಅಂತ ಹೇಳಿ ಸ್ಟಾಕ್ ರಿಜಿಸ್ಟರ್ ಇದೆ. ಈ ವೆಂಟಿಲೇಟರ್ಗಳ ಖರೀದಿಯಲ್ಲಿ ದೊಡ್ಡ ಅವ್ಯವಹಾರ ಆಗಿದೆ ಸಭಾಧ್ಯಕ್ಷರೇ. ಮಾನ್ಯ ಸಭಾಪತಿಗಳೇ, ಮಾನ್ಯ ಡಾಕ್ಟರ್ ಯತೀಂದ್ರ ಅವರು ಇಲ್ಲಿ ಈ PSA ಆಕ್ಸಿಜನ್ ಪ್ಲಾಂಟು, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್, ಅದರ ಬಗ್ಗೆನೂ ಕೂಡ ಪ್ರಶ್ನೆ ಹಾಕಿದ್ದಾರೆ. ಮತ್ತು ಈ ವೆಂಟಿಲೇಟರ್ಸ್ ಬಗ್ಗೆನೂ ಕೂಡ ಪ್ರಶ್ನೆ ಹಾಕಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ರಲ್ಲಿ ಒಂದು ಈ PSA ಪ್ಲಾಂಟ್ಸ್ ಏನಿದೆ ಅದು ಸುಮಾರು 243 ಇದೆ. ಅದರಲ್ಲಿ 168 ವರ್ಕಿಂಗಲ್ಲಿದೆ, ಉಳಿದಿರುವಂಥದ್ದು ರಿಪೇರ್ಸ್ ಇದೆ ಮತ್ತು ಬೇರೆ ಬೇರೆ ಸಮಸ್ಯೆಗಳಿದೆ. ಆದರೆ ಇದು ಏನಾಗ್ತಾ ಇದೆ ಮಾನ್ಯ ಸಭಾಪತಿಗಳೇ, ಈ ಒಂದು PSA ಪ್ಲಾಂಟ್ಗಳೆಲ್ಲ ಹಾಕಿದ್ದೀವಿ, ಆದರೆ ಅದರ ಮೇಂಟೆನೆನ್ಸ್ ಕಾಸ್ಟು ಸ್ವಲ್ಪ ಜಾಸ್ತಿ ಇರುವಂಥದ್ದು. ಒಂದು ಅದು ಬಹುಶಃ ವರ್ಷಕ್ಕೆ ಹೆಚ್ಚು ಕಡಿಮೆ ಸುಮಾರು 5 ಲಕ್ಷ ರೂಪಾಯಿಯಷ್ಟು ಬರೀ ಮೇಂಟೆನೆನ್ಸ್ಗೆ ಬೇಕಾಗತ್ತೆ ಅಂತ ಇರುವಂಥದ್ದು, ಅದರ ಮೇಂಟೆನೆನ್ಸ್ ಮತ್ತು ನಿರ್ವಹಣೆಗೆ. ಸೊ ಈಗ ಮಾನ್ಯ ಸಭಾಪತಿಗಳು ಅದು ಅಷ್ಟು ಪ್ಯೂರ್ ಆಕ್ಸಿಜನ್ ಕೊಡೋದಿಲ್ಲ. ಅದರಲ್ಲಿ ಬರುವಂಥದ್ದು 94%, 93% ಪ್ಯೂರಿಟಿ ಗ್ರೇಡಲ್ಲಿ ಕೊಡ್ತದೆ. ಆ ಆಕ್ಸಿಜನ್ ನಾವು ICUಗಳಲ್ಲಿ, OTಗಳಲ್ಲಿ ಇದೆಲ್ಲ ಕಡೆ ಉಪಯೋಗ ಮಾಡೋಕ್ಕಾಗಲ್ಲ. ಅವಾಗ ಕೋವಿಡ್ ಸಂದರ್ಭದಲ್ಲಿ ಈ PSA ಪ್ಲಾಂಟ್ಗಳಲ್ಲೆಲ್ಲ ನಾವು ಹಾಕ್ಸಿದ್ದೀವಿ. ಆಕ್ಸಿಜನ್ ಅಗತ್ಯತೆ ಇರ್ತದೆ ಈ ಜನರಲ್ ವಾರ್ಡ್ಗಳಲ್ಲಿ, ಬೆಡ್ಗಳಲ್ಲಿ ಎಲ್ಲ ಕಡೆ ಆಕ್ಸಿಜನ್ ಕೊಡೋದಕ್ಕೆ. ಆದರೆ ಅದರ ಪ್ಯೂರಿಟಿ ಒಂದು ಸಮಸ್ಯೆ. ಎರಡನೇದು, ನಮಗೆ ಏನು ಈ ಆಕ್ಸಿಜನ್ ಸಿಲಿಂಡರ್ಗಳೇನು ಸಿಗ್ತದೆ ಹೊರಗಡೆಯಿಂದ, ಅದು ನಮಗೆ ಇದಕ್ಕಿಂತ ಇಕನಾಮಿಕಲಿ ವಯಬಲ್ಲು.